ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಸ್ಥಿತ್ಯೇಕೆ ನಾಯಮಸ್ತೀತಿ ಚಕ್ಯೈ ಏತದ್ವಿದ್ವಾ ಮನುಶಿಷ್ಟಸ್ತ್ವಯಾಹಂ ವರಾಣಾಂ ಮೇಷ ವರಸ್ತುತಿಯಃ. ಈ ಶ್ಲೋಕದ ಅರ್ಥ, ಮನುಷ್ಯನು ಸತ್ತ ಮೇಲೆ ಈ ಸಂಶಯ ಉಂಟು. ಕೆಲವರು ಅವನು ಇದ್ದಾನೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಅವನಿಲ್ಲ ಅಂತ ಹೇಳ್ತಾರೆ. ಈ ತರಹ ಒಂದು ಸಮಸ್ಯೆ ಇರೋದನ್ನು ನಾನು ನಿನ್ನಿಂದ ತಿಳ್ಕೊಬೇಕು ಅಂತ ನಚಿಕೇತ ಎಂಬ ಬಾಲಕ ಯಮನಲ್ಲಿ ಕೇಳ್ತಿರೋಂಥ ಒಂದು ಪ್ರಶ್ನೆ. ಈ ನಚಿಕೇತ ಅನ್ನೋದು ಒಬ್ಬ ಸಣ್ಣ ಬಾಲಕ. ಈ ಬಾಲಕ ತನ್ನ ತಂದೆಗೋಸ್ಕರ ತನ್ನ ತಂದೆ ಒಂದು ವಿಶ್ವಜಿತ್ ಯಾಗ ಮಾಡಿಕೊಟ್ಟಿರ್ತಾನೆ. ಆ ಯಾಗಕ್ಕೆ ಸರ್ವವನ್ನು ಸಮರ್ಪಣೆ ಮಾಡಬೇಕಾಗಿದ್ದಾಗ ಅವನು ಎಲ್ಲದನ್ನೂ ಕೊಟ್ಟು ಕೊನೆಗೆ ತನ್ನ ಮಗನ್ನ ಏನು ಮಾಡ್ತೀಯ ಅಂತ ಮಗ ಕೇಳ್ತಾನೆ, ನೀನು ಏನು ಮಾಡ್ತೀಯ ನನ್ನನ್ನು ಅಂದಾಗ ಅವನನ್ನು ಮೃತ್ಯುವಿಗೆ ಕೊಡ್ತೀನಿ ಅಂತ ಕಳಿಸಿದಾಗ ಆಗ ಅವನು ಮೃತ್ಯುಲೋಕದಲ್ಲಿ ಯಮನನ್ನು ಒಲಿಸಿ ಆಗ ಅವನ ಹತ್ರ 3 ವರ ಪಡ್ಕೊತಾನೆ. ಅದರಲ್ಲಿ ಇದು 3ನೇ ವರ ಏನು ಅಂದರೆ, ಈ ಸಂಶಯ ಬಗ್ಗೆ ನನಗೆ ಆತ್ಮದ ಬಗ್ಗೆ ಒಂದು ತಿಳಿಸ್ಕೊಡು ಅಂತ ಹೇಳಿದೆ ಒಂದು 3ನೇ ವರ. ಆದರೆ ಇದಕ್ಕೆ ಯಮ ಒಪ್ಪಲ್ಲ. ಫಸ್ಟಿಗೆ ಬೇಡ ಬೇರೆ ಏನಾರ ಕೇಳು ಅಂತಾನೆ. ಕೊನೆಗೆ ಅವನಿಗೆ ಸುಮಾರು ಆಮಿಷ ಹುಡ್ತಾನೆ, ಹೀಗೆ ಮಾಡು ಹಾಗೆ ಮಾಡು, ಅವನನ್ನು ಪರೀಕ್ಷೆ ಮಾಡ್ತಾನೆ. ಎಷ್ಟು ಮಾಡಿದ್ರು ಕೊನೆಗೂ ಆ ಬಾಲಕ ಧೃತಿಗೆಡದೆ ಒಂದು ಈ ಉತ್ತರ ತಿಳ್ಕೊಳ್ಳೇಬೇಕು ಅಂತ ಕೊನೆಗೆ ಯಮನನ್ನು ಒಪ್ಪಿಸಿದಂಥ ಒಂದು ಪ್ರಸಂಗದ್ದು. ಭಾಳ ಅದ್ಭುತವಾದ ವಿಚಾರ ಇದು. ತಿಳ್ಕೊಂಡ್ರೆ ಬಹುಶಃ ನಾವು ಆತ್ಮ ಏನು, ನಮ್ಮೇನು, ನಾವು ಮನುಷ್ಯ ಸತ್ತ ಮೇಲೆ ಏನು, ಏನು ಅಂತ ಇಷ್ಟೆಲ್ಲ ಜೀವನದಲ್ಲಿ ಹೊಡೆದಾಡಿ ಯೋಚನೆ ಮಾಡೋಕ್ಕಿಂತ ಇಂಥ ಒಂದು ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟವಾದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.